ದಾವಣಗೆರೆಯ ಮಹಾಸಭೆಯಲ್ಲಿ ತೀರ್ಮಾನವಾದ ಪ್ರಮುಖ ಗೊತ್ತುವಳಿಗಳು ಕೆಳಗಿನಂತಿವೆ. ಬ್ರಿಟಿಷ್ ಕರ್ನಾಟಕ ವಿಭಾಗಗಳನ್ನು ಮೊದಲು ಒಂದೆಡೆ ಸೇರಿಸಿ ಕರ್ನಾಟಕ ಪ್ರಾಂತವನ್ನು ನಿರ್ಮಿಸುವುದಕ್ಕೆ ಆತಂಕವು ಉಂಟಾಗದಂತೆ ಬ್ರಿಟಿಷ್ ಕರ್ನಾಟಕ, ಸಂಸ್ಥಾನ ಕರ್ನಾಟಕ ಎಂಬ ಭೇದವನ್ನು ಎಣಿಸದೆ ಎಲ್ಲ ಕರ್ನಾಟಕಸ್ಥರ ಸಾಮಾನ್ಯ ಬೆಳವಣಿಗೆಗಾಗಿ ಅವರೆಲ್ಲರಿಗೂ ಒಂದೇ ಆಡಳಿತ ಉಳ್ಳ ಸರಕಾರ ಸಂಯುಕ್ತ ಬಗೆಯದ್ದಾಗಲಿ ಅಥವಾ ಬೇರೆ ಬಗೆಯದ್ದಾಗಲಿ ಸ್ಥಾಪಿತವಾಗುವುದರಿಂದಲೇ ಅಖಂಡ ಕರ್ನಾಟಕದ ಹಿತ ಸರಿಯಾಗಿ ಸಾಧಿಸುವುದೆಂದು ಸಂಸ್ಥಾನ ಕರ್ನಾಟಕವನ್ನೊಳಗೊಂಡ ಅಖಿಲ ಕರ್ನಾಟಕದ ಪ್ರತಿನಿಧಿಗಳ ಈ ಮಹಾಪರಿಷತ್ತು ಸಾರುತ್ತದೆ. ಅಖಂಡ ಕರ್ನಾಟಕಕ್ಕೆ ಈ ಬಗೆಯ ಒಂದೇ ಸರಕಾರದ ಸ್ಥಾಪನೆ ಸುಲಭ ಸಾಧ್ಯವಾಗಲು ಎಲ್ಲ ಸಂಸ್ಥಾನಗಳಲ್ಲಿ ಪೂರ್ಣ ಪ್ರಜಾಸತ್ತಾತ್ಮಕ ಹೊಣೆಗಾರಿಕೆಯ ಸರಕಾರ ಸ್ಥಾಪಿತವಾಗುವುದು ಅವಶ್ಯವೆಂದು ಈ ಮಹಾಸಭೆಯ ಅಭಿಪ್ರಾಯ ಪಡುತ್ತದೆ ಹಾಗೂ ಸಂಸ್ಥಾನಾಧೀಶ್ವರರು ಈ ಮಹಾ ಕಾರ್ಯದಲ್ಲಿ ಸಹಕರಿಸಬೇಕೆಂದು ಭಿನ್ನವಿಸುತ್ತದೆ. ಪಾಷಾಣುಗುಣ ಪ್ರಾಂತ ರಚನೆಯ ವಿಷಯವನ್ನು ಮಹತ್ವದ ಮಾತೆಂದು ಘಟನಾ ಸಮಿತಿಯವರು ಈ ಪ್ರಶ್ನೆಯನ್ನು ತೆಗೆದುಕೊಳ್ಳಬೇಕೆಂದು ಕರ್ನಾಟಕ ಪ್ರಾಂತ ರಚನೆಗಾಗಿ ಶೀಘ್ರವಾಗಿ ಕಾರ್ಯಪ್ರವೃತ್ತವಾಗಬೇಕೆಂದು ಈ ಮಹಾಸಭಾ ಪರಿಷತ್ತು ಆಗ್ರಹಪೂರ್ವಕವಾಗಿ ಸೂಚಿಸುತ್ತದೆ. ಮೇಲಿನ ಗೊತ್ತುವಳಿಗಳ ಉದ್ದೇಶ ಸಾಧನೆಗಾಗಿ ಅವಶ್ಯ ಕಂಡ ಎಲ್ಲ ಬಗೆಯ ಕಾರ್ಯ ಕೈಗೊಳ್ಳಲು ಕೆಳಗೆ ಕಾಣಿಸಿದ ಮಹನೀಯರ ಒಂದು ಸಮಿತಿಯನ್ನು ಈ ಮಹಾಪರಿಷತ್ತು ನೇಮಿಸುತ್ತದೆ. ಅವರುಗಳೆಂದರೆ ಮಲ್ಲನಗೌಡ ಪರಣಗೌಡ ಪಾಟೀಲ, ಶ್ರೀ ಎಸ್ ನಿಜಲಿಂಗಪ್ಪ, ಶ್ರೀ ಕೆ ಬಿ ಜಿನರಾಜ ಹೆಗಡೆ. ಈ ಸಮಿತಿಯು ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್ ಕಮಿಟಿ ಮತ್ತು ಕರ್ನಾಟಕ ಏಕೀಕರಣ ಸಂಘಕ್ಕೆ ಅಧೀನವಾಗಿ ಕಾರ್ಯ ನಡೆಸಬೇಕು. ತಮಗೆ ಅವಶ್ಯವೆನಿಸಿದಂತೆ ಈ ಸಮಿತಿಯಲ್ಲಿ ಜನರನ್ನು ಸೇರಿಸಿಕೊಳ್ಳಬೇಕು. ಘಟನಾ ಸಮಿತಿಗೆ ಬ್ರಿಟಿಷ್ ಹಿಂದೂಸ್ಥಾನದಿಂದ ಚುನಾಯಿಸಲ್ಪಟ್ಟ ಪ್ರತಿನಿಧಿಗಳೇ ಹೋಗಿರುವುದರಿಂದ ಸಂಸ್ಥಾನಗಳಿಂದಲೂ ಚುನಾಯಿಸಲ್ಪಟ್ಟ ಪ್ರತಿನಿಧಿಗಳನ್ನು ಕಳಿಸಬೇಕೆಂದು ಈ ಮಹಾಧಿವೇಶನ ಅಭಿಪ್ರಾಯಪಡುತ್ತದೆ. ಈಗ ಕೇಂದ್ರ ಸರಕಾರದ ಭಾರತೀಕರಣ ಆಗಿ ಹೋಗಿದೆ. ಇನ್ನು ಹಿಂದೂಸ್ಥಾನದಲ್ಲಿ ಭಾಷಾನ್ವಯ ಪ್ರಾಂತ ರಚನೆಯಾಗಲಿಕ್ಕೆ ವಿಳಂಬವಾಗದು. ಈ ಸಂದರ್ಭದಲ್ಲಿ ಎಲ್ಲ ಪ್ರಾಂತಗಳ ಗಡಿಯ ನಿರ್ಣಯವೂ ಆಗಬೇಕಾದುದೇ. ಆದ್ದರಿಂದ ಕನ್ನಡ ನಾಡಿನ ಗಡಿಗಳನ್ನು ಭದ್ರಪಡಿಸಲು ಹಾಗೂ ಗಡಿಯವರನ್ನು ಎಚ್ಚರಿಸಲು ನಾಡಿನ 4 ನಿಟ್ಟಿಗೆ ಪ್ರಚಾರಕರನ್ನು ನಿಯಮಿಸುವುದಾಗಿ ಏಕೀಕರಣ ಸಂಘದಿಂದ ನಿರ್ಧಾರವಾಗಿದೆ. ಈ ಪ್ರಕಾರ ಈಗ ಕೆಲವು ಗಡಿಗಳಲ್ಲಿ ಪ್ರಚಾರಕರು ನಿಯೋಜಿತರಾಗಿ ಕಾರ್ಯಪ್ರವೃತ್ತರಾಗಿದ್ದು, ಇನ್ನು ಕೆಲವು ಕಡೆಗೆ ಇಷ್ಟರಲ್ಲಿ ನಿಯೋಜಿತರಾಗಲಿದ್ದಾರೆ.